ನಮಸ್ಕಾರ. ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರಮುಖ ಸುದ್ದಿಗಳೊಂದಿಗೆ ಲೈವ್ ಅಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪಬ್ಲಿಕ್ ಕನ್ನಡದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲಿಗೆ ವೆಲ್ಕಮ್ ಮಾಡ್ತಾ ಮೊದಲನೇ ಸುದ್ದಿಯನ್ನು ನಾನು ನೋಡೋದಾದ್ರೆ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಲಿಗಾಗಿ ಕಾದು ಕುಳಿದಿರ್ತಕ್ಕಂತಹ ಗುಂಡಿಗಳನ್ನು, ರಸ್ತೆ ಗುಂಡಿಗಳನ್ನು ಎಲ್ಲಿ ಹೇಗಿದ್ದಾವೆ ಅಂತಕ್ಕಂತಹ ರಿಯಾಲಿಟಿ ಚೆಕ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾನೇ ಇದೆ. ಅದೇ ರೀತಿಯಾಗಿ ಇವತ್ತು KR ಮಾರ್ಕೆಟ್ನಲ್ಲಿ ಜನರ ಬಲಿಗಾಗಿ ಕಾದು ಕುಳಿದಿರ್ತಕ್ಕಂತಹ ಆ ಗುಂಡಿಗಳು ಯಾವ ರೀತಿಯಾಗಿತ್ತು, ಮತ್ತೊಂದು ಕಡೆಗೆ ಸಾರ್ವಜನಿಕರು ಈ ಗುಂಡಿಗಳಿಂದ ಬೇಸತ್ತು ಹೈರಾಣಾಗಿದ್ದಾರೆ, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬೆಂಗಳೂರಿನ ಹೃದಯ ಭಾಗ KR ಮಾರ್ಕೆಟ್ನಲ್ಲಿ ಶ್ರಮಿಕ ವರ್ಗದ ಜನರೇ ಅತಿ ಹೆಚ್ಚಿರೋದು. ಜನ ಬೆಳಿಗ್ಗೆ ಎದ್ರು ಮಾರ್ಕೆಟಿಗೆ ಬರ್ತಾರೆ, ತಮ್ಮ ವೆಹಿಕಲ್ಗಳಲ್ಲಿ ತಾವು ಬೆಳೆದಂಥ ಬೆಳೆ ಅಂತಂದು ಇಲ್ಲಿ ಮಾರಾಟ ಮಾಡಿ ವ್ಯಾಪಾರ ಮಾಡಿ ಹೋಗ್ತಾರೆ. ಆದರೆ ಅವ್ರು ಬರೋದಕ್ಕೆ ಸರಿಯಾದ ರಸ್ತೆ ಇದೆಯಾ ಕೇಳಿದರೆ ನೋಡಿ, ಅಲ್ಲೊಂದು ಹಳ್ಳ, ಎಷ್ಟು ದೊಡ್ಡ ಹಳ್ಳ ಅಂತ ಹೇಳಿದರೆ ಅಲ್ಲಿ ಕಾರೆಲ್ಲ ಹೋಗ್ಲಿಕ್ಕೆ ಅಸಾಧ್ಯವೇ. ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ಅಂಥದ್ದೆಲ್ಲ ಒಂದು ರೀತಿಯಲ್ಲಿ ಜನರ ಬದುಕು ನರಕ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೋಡಿ ಎಷ್ಟು ಹೆಣಗಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ, ನಾನು ಅದನ್ನು ತೋರಿಸ್ತೀನಿ. ವೆಹಿಕಲ್ ಇಲ್ಲಿ ಎನಿ ಟೈಮು ಬ್ಯುಸಿ ಇರುತ್ತೆ, ಆದರೂ ಕೂಡ ನಾನು ತೋರಿಸ್ತೀನಿ. ಎಷ್ಟು ದೊಡ್ಡ ಹಳ್ಳ ನೋಡಿ ಇದು. ಆ ಕಡೆಯಿಂದನೂ ವೆಹಿಕಲ್ ಬರುತ್ತೆ, ಈ ಕಡೆಯಿಂದನೂ ವೆಹಿಕಲ್ ಬರುತ್ತೆ. ನೋಡಿ ಇದು ಎಷ್ಟು ದೊಡ್ಡದು ಅಂತ ಹೇಳಿದರೆ ಸುಮಾರು ಒಂದು 2 ಅಡಿ ಇದೆಯೇನೋ. ಈ ಹಳ್ಳ 2 ಅಡಿ ಇದೆಯೇನೋ. ಎಷ್ಟು ಸಲ ತೇಪೆ ಹೆಚ್ಚಿದ್ರು ಅಂಥೇಳಿ ನೀವೇ ನೋಡಿ. ಆ ದೊಡ್ಡ ವೆಹಿಕಲ್ ಹೆಂಗೆ ಹೋಗುತ್ತೆ ಅಂಥೇಳಿ ನೀವೇ ನೋಡಿ. ಭಾಳ ಕಷ್ಟ ರೀ ಈ ಬದುಕಲ್ಲಿ. ಈ ರಸ್ತೆಯಲ್ಲಿ ಓಡಾಡೋದು ಭಾಳ ಕಷ್ಟ. ನಮಗೇನಾದರೂ ಬೆನ್ನಿನ ಡಿಸ್ಕ್ ಪ್ರಾಬ್ಲಮ್ ಏನಾದರೂ ಬಂದರೆ ಜೀವನ ಪರ್ಯಂತ ನಾವು ಒದ್ದಾಡಬೇಕು, ಹಂಗಾಗತ್ತೆ ಇಲ್ಲಿನ ಪರಿಸ್ಥಿತಿ. ಜನ ಹೇಳೋದು, ನಾವಂತೂ ರೋಸ್ ಹೋಗಿದ್ದೀವಿ ಸರ್ ಈ ರೋಡ್ನಲ್ಲಿ ಓಡಾಡೋಕ್ಕೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಟೋದವ್ರದ್ದೆಲ್ಲ ಪರಿಸ್ಥಿತಿ ಬಿಡಿ, ಮತ್ತು 2 ವೀಲರು 4 ವೀಲರು ಎಲ್ಲ ಹೇಳೋಕ್ಕೆ ಇಲ್ಲ. ಅಷ್ಟು ರೀತಿ ಏನ್ರಿ ಸರ್ ಈ ರಸ್ತೆಯಲ್ಲಿ ಹೆಂಗೆ ಓಡಾಡ್ತೀರಿ? ಏನು ಓಡಾಡೋಕ್ಕೆ ಆಗಲ್ಲ ಸರ್. ಮಳೆ ಬರಲಿ, ಈ ರೋಡ್ ಹೆಂಗಿದೆ ನೋಡಿ. ಈ ರೋಡ್ ಅಂತಲ್ಲ, ಯಾವ ರೋಡ್ ನೋಡಿದ್ರು ಇದೇ ಥರ ಆಗಿದೆ. ಒಂದು ಗಾಡಿ ಓಡಾಡಂಗಿಲ್ಲ, ಒಂದು ಜನ ಓಡಾಡಂಗಿಲ್ಲ. ಇಲ್ಲಿ ಮಳೆ ಬಂತು ಅಂದರೆ ಇಡೀ ರೋಡು ತುಂಬಿರ್ತದೆ. ಇಲ್ಲಿ ಹೊಂಡೆ ಯಾವುದು, ಇಲ್ಲಿ ರೋಡ್ ಯಾವುದೋ ಗೊತ್ತಾಗಲ್ಲ. ಸಮ ಮಟ್ಟದಲ್ಲಿ ರೋಡ್ ಹೆಂಗೆ ಹೋಗ್ತದೆ? ಮಾರ್ಕೆಟು ಶ್ರಮಿಕ ವರ್ಗದ ಜನ, ಕೂಲಿ ಕಾರ್ಮಿಕರು, ಕೆಲಸಗಾರರು ಎಲ್ಲ ಬೆಳಿಗ್ಗೆ ಬದುಕೇ ಮಾರ್ಕೆಟು ಸರ್ ಅವರಿಗೆ. ತಾವೇನಾದರೂ ಬೆಳೆದೆ ಬಂದು ಇಲ್ಲಿಗೆ ಬರಬೇಕು ಅವರು. ಈ ಥರ ರಸ್ತೆ ಇದ್ರೆ ಅವ್ರು ಹೆಂಗೆ ಬರ್ತಾರೆ? ಪಾಪ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಆಸ್ಪತ್ರೆಗೆ ಹೋಗೋರು ಬಡವ ಜನ ಏನು ಮಾಡ್ತಾರೆ ಸರ್? ಇಲ್ಲ, ಇಲ್ಲಿ ಬಂದ್ರೆ ಜನ ಸಾಯಿದೆ, ವಾಪಸ್ ಹೋಗೋದಂತ ಗ್ಯಾರಂಟಿ ಇಲ್ಲ. ಇದೊಂದು ರೋಡ್ ಅಂತ, ಮಾರ್ಕೆಟ್ ರೋಡ್ ಒಂದಂತ ಅಲ್ಲ, ಇಡೀ ನೀವು ಎಲ್ಲೇ ಓಡಿ ಬೆಂಗಳೂರು, ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ಕಡೆ ರೋಡ್ ಇದೇ ಥರ ಆಗಿದೆ. ಸರ್ ನಾವು ಟ್ಯಾಕ್ಸ್ ಕಟ್ಟಿದ ದುಡ್ಡು ಏನು ಮಾಡ್ತಾರೆ ಸರ್? ಟ್ಯಾಕ್ಸ್ ಎಲ್ಲ ಫ್ರೀ ಬಿಟ್ಟು ದುಡ್ಡೆಲ್ಲಿ ಬರ್ಬೇಕು ರೋಡ್ ಮಾಡೋಕ್ಕೆ? ಎಲ್ಲ ಫ್ರೀ ಅಂದರೆ ದುಡ್ಡು ಬರ್ಬೇಕಲ್ಲ ರೋಡ್ ಮಾಡೋಕ್ಕೆ. ಬೆಂಗಳೂರು ಮಾಡಿ ನಾವು ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ ಅಂತಾರಲ್ಲ ಸರ್, ಗ್ರೇಟರ್ ಆಗಿದೆಯಾ ಬೆಂಗಳೂರು ಅಂತ ಇದ್ದಾರೆ, ಇನ್ನೂ ಗ್ರೇಟ್ ಆಗಿಲ್ಲ, ಆಗಬೇಕು. ಬ್ರ್ಯಾಂಡ್ DK ಶಿವಕುಮಾರ್ ಅವ್ರು ಮಾತಾಡ್ತಿದ್ರೆ ಬ್ರ್ಯಾಂಡ್ ಅಂತಾರಲ್ಲ ಸರ್, ಎಲ್ಲಿದೆ ಸರ್ ಬ್ರ್ಯಾಂಡಿನೂ ಬಂದಿಲ್ಲ, ಬ್ರ್ಯಾಂಡ್ ಬರಬೇಕು. ಎಲ್ಲ ರೋಡು ಈ ಥರ ಬ್ರ್ಯಾಂಡ್ ಬರೋದಿಲ್ಲ. ಈಗ ಯಾವ ಬಸ್ ಓಡಾಡಲಿ, ಯಾವ ಕಾರ್ ಓಡಾಡಲಿ, ಯಾವ ಗಾಡಿ ಓಡಾಡಲಿ, ಒಂದು ಆಟೋ ಓಡಾಡಲಿ, ಯಾವುದಕ್ಕೂ ಸುಶುದ್ಧ ರೋಡ್ ಇಲ್ಲ. ಎಲ್ಲ ಹೊಂಡ ಪೇರು. ಮಳೆ ಬಂತು ಅಂದರೆ ಎಲ್ಲ ರೋಡು ಸಮ. ಎಲ್ಲಿ ಹೊಂಡ ಇದೆ, ಎಲ್ಲಿ ರೋಡ್ ಇದೆ, ನಾವು ಹೋಗೋದು ಹೆಂಗೆ? ಮಳೆ ಬಂದಾಗ ಓಡಾಡಕ್ಕೆ ಆಗೋದಿಲ್ಲ ಬಿಡಿ. ಇಲ್ಲ, ಮಳೆ ಬಂದು ಮಾರ್ಕೆಟ್ ಕತೆ ಮುಗೀತು, ಯಾರು ಓಡಂಗಿಲ್ಲ. ಆ ಕಡೆ ಈ ಕಡೆ ಓಡಂಗಿಲ್ಲ, ನೀರು ತುಂಬಿರ್ತದೆ. ಯಾವ ಚರಂಡಿ, ಯಾವ ಹೊಂಡ ಏನು ಗೊತ್ತಿಲ್ಲ. ಎಲ್ಲ ಆಟೋ 1 ತಿಂಗಳು ಬರೋದಿಲ್ಲ, ಎಲ್ಲ ಸಾಕಾಗ್ತಿರೋ ಬಗ್ಗೆ ಎಲ್ಲ. ಏನು ಪಾಪ ಮಾಡಿದ್ವಿ ಬೆಂಗಳೂರಿನಲ್ಲಿ ಇರುವಂಥ ಜನ, ನಾವು ಏನು ಪಾಪ ಮಾಡಿದ್ವಿ? ಇಲ್ಲ, ಬೆಂಗಳೂರು ಬಿಟ್ಟು ಹೋಗ್ಬೇಕಾಗ್ತದೆ. ಇದೇ ಥರ ಆದರೆ ಬೆಂಗಳೂರು ಭಾರಿ ಕಷ್ಟ ಇದೆ ಪ್ರಪಂಚದ. KR ಮಾರ್ಕೆಟ್ನ ಚಿತ್ರಣ ಇದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೃಹತ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಆದರೂ ಕೂಡ ಗುಂಡಿಗಳಿಗೆ ಮಾತ್ರ ಯಾವುದೇ ಮುಕ್ತಿ ಇಲ್ಲ. ಯಾಕಂದರೆ ಬೆಂಗಳೂರಿನ ನಾಯಂಡಹಳ್ಳಿ ಹಾಗೂ ಮೈಸೂರು ರಸ್ತೆಯಲ್ಲಿ ಗುಂಡಿಗಳು ಇದೀಗ ಬಲಿಗಾಗಿ ಕಾದು ಕುಳಿತವೆ. ಮತ್ತೊಂದು ಕಡೆಗೆ ಈ ಒಂದು ಗುಂಡಿಗಳಿಗೆ ವಾಹನ ಸವಾರರು ಕಂಪ್ಲೀಟ್ ಆಗಿ ಹೈರಾಣಾಗಿ ಹೋಗಿದ್ದಾರೆ. ದಿನನಿತ್ಯ ನರಕ ಯಾತನೆಯನ್ನು ಪಡ್ತಾ ಇದ್ದೀವಿ ಅಂತಕ್ಕಂತಹ ವಾಹನ ಸವಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ರಸ್ತೆಗಳು ಯಾವ ರೀತಿ ಇದೆ ಅಂತಂದರೆ, ನಿಜಕ್ಕೂ ಇಲ್ಲಿ ಓಡಾಡಬೇಕಾ ಬೇಡವಾ ಅನ್ನುವಂಥ ಒಂದಷ್ಟು ಪರಿಸ್ಥಿತಿ ಇರ್ತಕ್ಕಂಥದ್ದು. ನಾವೀಗ ಮೈಸೂರು ರಸ್ತೆಯ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇದು ರಸ್ತೆನ ಅಥವಾ ಗುಂಡಿ ಇರ್ತಕ್ಕಂಥ ರೋಡ ಅನ್ನುವಂಥದ್ದು. ಯಾಕೆಂತಂದರೆ ಬೆಂಗಳೂರಿನ ಅನೇಕ ರಸ್ತೆಗಳ ಪರಿಸ್ಥಿತಿ ಇದೇ ಮಾದರಿಯಲ್ಲೇ ಇರ್ತಕ್ಕಂಥದ್ದು. ರಿಂಗ್ ರೋಡಿಂದ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂಥ ಒಂದು ಭಾಗ ಇದು. ನಾವು ಗಮನಿಸ್ಬೋದು ಮೈಸೂರಿಂದ ಬರುವಂಥದ್ದು ಮತ್ತು
ಗೊರಗುಂಟೆಪಾಳ್ಯದ ರಿಂಗ್ ರಸ್ತೆಯಿಂದ ಮತ್ತು ಲಗ್ಗೆರೆ ಭಾಗದಿಂದ ಬರ್ತಕ್ಕಂಥ ಮತ್ತು ಮಾಗಡಿ ರಸ್ತೆಯಿಂದ ಬರ್ತಕ್ಕಂಥ ಯಾವೆಲ್ಲ ರಸ್ತೆಗಳಿದ್ದಾವೆ, ಮೈಸೂರು ರಸ್ತೆಗೆ ಕನೆಕ್ಟ್ ಆಗಬೇಕು ಅಂತಂದರೆ ಇದೇ ರಸ್ತೆಗೆ ಬಂದು ತಲುಪಬೇಕು. ಅನೇಕ ವಾಹನಗಳು ಇಲ್ಲಿ ಓಡಾಡ್ತವೆ. ಆದರೆ ಈ ಮೈಸೂರು ರಸ್ತೆಗೆ ಎಂಟ್ರಿ ಕೊಡ್ತಿದ್ದಂತೆ ಏಕಾಏಕಿ ಸ್ಲೋ ಆಗಬೇಕಾಗತ್ತೆ. ಅದಕ್ಕೆ ಕಾರಣ ಅಂತಂದರೆ ಈ ರಸ್ತೆ ಗುಂಡಿ. ಹೀಗಾಗಿ ಈ ರಸ್ತೆ ಗುಂಡಿ ಯಾವ ರೀತಿ ಇದೆ ಅಂತಂದರೆ ಏಕಾಏಕಿ ಫಾಸ್ಟಾಗಿ ಬರ್ತಾರೆ, ಬಂದಂಥವ್ರು ಇಲ್ಲಿ ಕ್ಷಣ ಸ್ಲೋ ಆಗಲೇಬೇಕು. ಈಗ ಬೆಳಗ್ಗೆ 7 ಗಂಟೆ 7:30, ಹಾಗಾಗಿ ಅಂಥ ಟ್ರಾಫಿಕ್ ಇಲ್ಲ. 10 ಗಂಟೆ ಸಮಯಕ್ಕೆ ಸರಿಯಾಗಿ ಅಥವಾ 9-9:30 ಪೀಕ್ ಅವರ್ ಆಗ್ತಿದ್ದಂತೆ ಇಲ್ಲಿ ಭಾಳ ದೊಡ್ಡ ಮಟ್ಟದ ಟ್ರಾಫಿಕ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ಇದೇ ರಸ್ತೆ ಗುಂಡಿ. ಸೊ ಈ ರಸ್ತೆ ಗುಂಡಿಯಿಂದಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಬಂದಂಥವ್ರು ಏಕಾಏಕಿ ಲೆಫ್ಟು ರೈಟು ಮನವಂದಂತೆ ಹೇಳ್ಕೊತಾರೆ. ಯಾಕಂತಂದರೆ ರಸ್ತೆ ಗುಂಡಿಗೆ ಏಕಾಏಕಿ ಇಳಿಸೋಕ್ಕಾಗಲ್ಲ. ಇದರಿಂದಾಗಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ನೋಡ್ಬೋದು, ಅರ್ಧ ಅಡಿಯಷ್ಟು ಆಳದ ಗುಂಡಿ ಇರ್ತಕ್ಕಂಥದ್ದು. ಏಕಾಏಕಿ ಬಂದಂಥವ್ರು ಸ್ಪೀಡ್ ಬ್ರೇಕನ್ನು ಹಾಕಬೇಕಾಗತ್ತೆ. ಅಂಥ ಮಟ್ಟದ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಇಂಥ ರಸ್ತೆ ಗುಂಡಿಯನ್ನು ಕಣ್ಣಿಗೆ ಕಂಡರೂ ಕೂಡ GBA ಅಂದರೆ ಏನು ಹೊಸದಾಗಿ BBMPಯಿಂದ ಗ್ರೇಟರ್ ಬೆಂಗಳೂರು ಆಯಿತು. ಗ್ರೇಟರ್ ಬೆಂಗಳೂರು ಆದರೂ ಕೂಡ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ಮಾತ್ರ ಇವತ್ತು ಬದಲಾಗಿಲ್ಲ. ಇಂಥ ಒಂದು ಬೆಂಗಳೂರು ಭಾಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋಂಥದ್ದಕ್ಕೆ ಕೈಗನ್ನಡಿ. ನಮ್ಮ ಜೊತೆ ವಾಹನ ಸವಾರರು ಬೈಕೊಂಡೇ ಹೋಗ್ತಾ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಬಿದ್ದಿದ್ದಾರೆ ಸರ್, ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ರೋಡಲ್ಲಿ ನೈಟ್ ಬರ್ತಾ ರೋಡ್ ಗುಂಡಿನೇ ಕಾಣಿಸಿಲ್ಲ, ಬೈಕಲ್ಲಿ ಬಂದು ಜೋರಾಗಿ ಇಳಿಸಿದ್ದಾನೆ, ಬಿದ್ದೇ ಹೋಗಿದ್ದಾನೆ. ಇಲ್ಲೂ ಹಂಗೆ ಇದೆ, ಅಲ್ಲೂ ಹಂಗೆ ಇದೆ. ಬೆಂಗಳೂರಿನ ಬಹುತೇಕ ಪರಿಸ್ಥಿತಿ ಇದೇ ರೀತಿ ಇದೇ ಪರಿಸ್ಥಿತಿ ಸರ್. ಏನೂ ಅಪ್ಗ್ರೇಡ್ ಮಾಡಲ್ಲ, ಏನಿಲ್ಲ, ಬರೀ ಹಾಳು ಮಾಡೋದೆ. ಸರ್, ಬೆಂಗಳೂರು BBMP ಅಂತ ಇತ್ತು, ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಏನು ಹೇಳ್ತೀರಾ? ಯೂಸ್ ಇಲ್ಲ ಸರ್, ಏನು ಯೂಸ್ ಇಲ್ಲ. ಅವ್ರಿಗೆ ದುಡ್ಡು ಮಾಡ್ಕೊಳಕ್ಕೆ ಅಷ್ಟೇ ಗ್ರೇಟರ್ ಬೆಂಗಳೂರು ಅದು. ಇದರಿಂದ ಎಲ್ಲ ಏನೂ ಯೂಸ್ ಇಲ್ಲ. ನೋಡಿ, ಯಾರಿಗಾರು ಒಬ್ರಿಗಾರು ಒಂದು ನೆಟ್ಟಿಗೆ ಹೋಗಕ್ಕಾಗ್ತಿದ್ಯಾ ನೋಡಿ ಅಲ್ಲಿ. ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿರ್ತಕ್ಕಂತಹ ಯಮಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಆ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡತಕ್ಕಂಥ ಪ್ರಯತ್ನ ಕೂಡ ಮಾಡಿತ್ತು. ಮತ್ತೊಂದು ಕಡೆ ನ್ಯಾಯಾಂಗ ಬಡಾವಣೆಯಲ್ಲಿ ಇದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ ಬಿಗ್ ಇಂಪ್ಯಾಕ್ಟ್ ಲಭ್ಯವಾಗಿದೆ. ಅದರ ಕುರಿತಾದ ಒಂದು ಸ್ಟೋರಿ ನಿಮ್ಮ ಮುಂದೆ. ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿದೆ. ಆ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಕಡೆಗೂ ರಸ್ತೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಾನೀಗ ಬೆಂಗಳೂರಿನ ಜುಡಿಷಿಯಲ್ ಲೇಔಟ್ನಲ್ಲಿದ್ದೀನಿ. ಜುಡಿಷಿಯಲ್ ಲೇಔಟ್ನಲ್ಲೂ ಕೂಡ ರಸ್ತೆಗಳು ಕಿತ್ತು ಬಂದಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಮುಖ್ಯವಾಗಿ ಇಲ್ಲಿರುವಂತಹ ಮಕ್ಕಳು ಕೂಡ PM CMಗೆ ಪತ್ರ ಬರೆದು ರಸ್ತೆ ಗುಂಡಿಗಳನ್ನು ಸರಿ ಮಾಡಿ ಅಂತ ಹೇಳಿರುವಂತಹ ಮನವಿಯ ಬಗ್ಗೆ ವರದಿಯನ್ನ ಮಾಡಿತ್ತು. ಇದೀಗ ವರದಿಗೆ ಎಚ್ಚೆತ್ತುಕೊಂಡಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿಯವರು ಕಡೆಗೂ ರಸ್ತೆಗೆ ತ್ಯಾಪೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದರೆ ಇಷ್ಟು ಸಾಕಾಗೋದಿಲ್ಲ, ನೀಟಾದಂತಹ ಟಾರ್ ರಸ್ತೆಯನ್ನು ಹಾಕಬೇಕಾಗುತ್ತೆ. ಯಾಕಂದರೆ ಕೇವಲ ತ್ಯಾಪೆ ಹಾಕಿದರೆ ನೀವು ನೋಡ್ಬೋದು, ಆಲ್ರೆಡಿ ಮಣ್ಣು ಕಿತ್ತು ಬಂದಿದೆ. ಮತ್ತೇನಾದರೂ ಮಳೆ ಬಂದರೆ ಇದು ಕೂಡ ಮೇಲ್ ಏಳುತ್ತೆ. ಹೀಗಾಗಿ ಈಗ ತಾತ್ಕಾಲಿಕವಾಗಿ ಹಾಕಿರುವಂತಹ ರಸ್ತೆಗೆ ನಾವು ಒಪ್ಪಬೇಕು. ಆದರೆ ಇದನ್ನು ಟಾರ್ ರಸ್ತೆ ಕಂಪ್ಲೀಟಾಗಿ ಮಾಡಿದರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನಮ್ಮ ಜೊತೆ ಸ್ಥಳೀಯರಾದಂತಹ ಸ್ಮಿತಾ ಅವರಿದ್ದಾರೆ, ಮಾತಾಡಿಸ್ಕೊಂಡು ಹೋಗ್ತೀನಿ. ಯಾಕಂದರೆ ರಸ್ತೆ ಗುಂಡಿ ಬಗ್ಗೆ ಅವರು ನಮಗೆ ಮಾತಾಡಿದ್ರು, ಸರಿ ಮಾಡಿಸ್ಕೊಡಿ ಅಂತ ಮನವಿಯನ್ನು ಕೂಡ ಮಾಡಿದರು. ಜೊತೆಗೆ ಎಷ್ಟು ಅವ್ಯವಸ್ಥೆ ಇದೆ ತಮ್ಮ ಬಡಾವಣೆಯಲ್ಲಿ ಅಂತ ಕೂಡ ಹೇಳಿದ್ರು. ಅವರನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತೀನಿ. ಮೇಡಮ್, ಹೇಳಿ, ರಸ್ತೆ ಗುಂಡಿ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆ ನೀವು ಮಾತಾಡ್ತಾ ಹೇಳಿದ್ರೆ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ. ಈಗ ತಾತ್ಕಾಲಿಕ ಪರಿಹಾರ ಸಿಕ್ಕಿದೆ, ಏನು ಅನಿಸ್ತಾ ಇದೆ? ಹಾಂ ಮೇಡಮ್, ತಾತ್ಕಾಲಿಕ ಪರಿಹಾರ ಅಂತೂ ಸಿಕ್ಕಿದೆ. ಸೊ ಹೇಳ್ತಾರಲ್ಲ, ಕ್ರೈಯಿಂಗ್ ಬೇಬಿ ಓನ್ಲಿ ಗೆಟಿಂಗ್ ಮಿಲ್ಕ್ ಅಂತ. 1 ವರ್ಷದಿಂದ ಈ ರಸ್ತೆ ಇಷ್ಟು ಹದಗೆಟ್ಟಿತ್ತು ಅಂದರೆ ಎಷ್ಟು ಜನ ಇಲ್ಲಿ ಬಿದ್ದಿದ್ದಾರೆ, ಆಕ್ಸಿಡೆಂಟ್ಸ್ ಆಗಿದೆ, ಇಂಜುರಿ ಆಗಿದೆ ಅಂದರೆ ಹೇಳೋದೇ ಅಲ್ಲ ಅದು. ಸೊ ನೋಡಿ ಬೇಸತ್ತು ನಾವು ಒಂದು ನಿಮ್ಮ ನ್ಯೂಸ್ ಚಾನಲ್ ಅವ್ರಿಗೆ ಅಪ್ರೋಚ್ ಮಾಡಿದಾಗ ನೀವು ಬಂದ್ರಿ, ಎಲ್ಲ ಕವರೇಜ್ ಮಾಡಿದ್ರಿ. ಅಧಿಕಾರಿಗಳಿಗೆ ನಾವು ಏನು ಹೇಳಬೇಕಂತಿದ್ದೀವಿ ಅದು ಅವ್ರ ಮನಸ್ಸಿಗೂ ತಾಗಿ ಇಲ್ಲಿ 3 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ನಮ್ಗೆ ಹೇಳಿರೋದು. ಎಕ್ಸಾಕ್ಟಾಗಿ ನಾವೇನು ನೋಡಿಲ್ಲ, ಬಟ್ 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಇಲ್ಲಿ ಏನಂದರೆ ಜಲ್ಲಿ ಕಲ್ಲು ಮಣ್ಣು ಹಾಕಿ ಫುಲ್ ಕವರಪ್ ಮಾಡಿದ್ದಾರೆ. ಹೆಂಗಾಗಿದೆ ಅಂದರೆ ನೋಡಿ, ಈ ಜಲ್ಲು ಕಲ್ಲು ನೀವೇ ನೋಡಿ, ಇಷ್ಟಿಷ್ಟು ದೊಡ್ಡ ಕಲ್ಲು, ಅದ್ರ ಮೇಲೆ ಬೈಕ್ ಹೋದರೆ ಸ್ಕಿಡ್ಡೇ ಆಗುತ್ತೆ. ಸೊ ಹೆಂಗೆ ಅಂದರೆ ಕೆಲಸ ಮಾಡ್ದಂಗೂ ಆಗ್ಬೋದು. ಹೇಳ್ತಾರಲ್ಲ, ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತ, ಆ ಥರ ಕೆಲಸಗಳಾಗಿದೆ. ಈ ಕೆಲಸದಿಂದ ನನಗಂತೂ ಒಂದು ಚೂರು ಒಂದು ಸಂತೃಪ್ತಿ
ಅಥವಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇಲ್ಲವೇ ಇಲ್ಲ. ನ್ಯೂಸ್ ಚಾನೆಲ್ ಅವರಿಂದ ನಮಗೆ ಒಂದು ಹೆಲ್ಪ್ ಆಗಿದೆ ಹೇಳ್ಬೋದು. ಆದರೆ ನಾನು ಹೇಳೋದು, ಯಾಕೆ ಈ ಥರ ಅರ್ಧಂಬರ್ಧ ಕೆಲಸ ಮಾಡಿ ಹೋಗೋದು? ಮಾಡೋದಾದರೆ ನೀಟಾಗಿ ಮಾಡಿ. ಅರ್ಧಂಬರ್ಧ ಮಾಡಿ ಓಕೆ ನಾವು ಮಾಡಿದ್ದೀವಿ ಅಂತ ತೋರ್ಸೋಕ್ಕೆ ಇವ್ರದ್ದೊಂದು ಈ ಥರ ರೋಡ್ ಮಾಡಿಬಿಟ್ಟು ಹೋಗಿದ್ದಾರೆ ಅಷ್ಟೇ. ಪುಟಾಣಿ ಮಾತಾಡ್ತೀನಿ ಅಂತ ಏನೋ ಅಂತ ಇದ್ದಾನೆ, ರಸ್ತೆ ಬಗ್ಗೆ ಮಾತಾಡ್ತೀಯಾ? ರೋಡ್ ತುಂಬಾ ಹೊಲಸಾಗಿದೆ, ಹೋಗಕ್ಕೆ ಎಲ್ಲಿನೂ ಆಗೋದಿಲ್ಲ, ಅದಕ್ಕೆ ಥ್ಯಾಂಕ್ಸ್. ಸ್ವಲ್ಪ ಹಾಕಿದ್ದಾರೆ ರೋಡು, ಪರವಾಗಿಲ್ವಾ? ಪರವಾಗಿಲ್ಲ. ಏನು ನಿನ್ನ ಹೆಸರು? ಅಭಿನವ್. ಸೊ ಅಭಿನವ್ ಕೂಡ ಅವನೇ ಹೇಳ್ದ, ರೋಡು ತುಂಬ ಕೆಟ್ಟದಾಗಿದೆ, ಇವಾಗ ತಾತ್ಕಾಲಿಕವಾದಂತಹ ರೋಡನ್ನ ಹಾಕಿದ್ದಾರೆ, ಒಳ್ಳೆ ರೋಡ್ ಬೇಕು ಅಂತ ಪುಟಾಣಿ ಅವನೇ ಸ್ವಯಂ ಪ್ರೇರಿತನಾಗಿ ಹೇಳಿರುವಂಥದ್ದು. ಸದ್ಯದ ಮಟ್ಟಿಗೆ ರಿಪಬ್ಲಿಕ್ ಕನ್ನಡದ ವರದಿಗೆ ಎಚ್ಚೆತ್ಕೊಂಡಂತಹ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ತಾತ್ಕಾಲಿಕ ಪರಿಹಾರವನ್ನು ಮಾಡಿದ್ದಾರೆ. ಆದರೆ ಇಷ್ಟೇ ಸಾಲೋದಿಲ್ಲ, ಸರಿಯಾದಂತಹ ರಸ್ತೆನ ಹಾಕಬೇಕು ಅನ್ನೋದು ಸ್ಥಳೀಯರ ಬೇಡಿಕೆ. ಇದರ ಒಂದು ಫಾಲೋ ಅಪ್ ರಿಪಬ್ಲಿಕ್ ಕನ್ನಡ ಖಂಡಿತವಾಗ್ಲೂ ಕೂಡ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಡ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೈಸೂರಿನಲ್ಲಿ ದಸರಾ ದಂಗಲ್ ವಿವಾದದ ನಡುವೆ ಇದೀಗ ಮೈಸೂರಿನಲ್ಲಿ ಧರ್ಮ ದಂಗಲ್ ಎದ್ದಿದೆ. ಯಾಕಂದ್ರೆ ಮೈಸೂರಿನ KR ಮೊಹಲ್ಲಾ ಈ ಒಂದು ಚೌಕದಲ್ಲಿ ದರ್ಗಾವನ್ನ ನಿರ್ಮಿಸೋಕೆ ಅಲ್ಲಿನ ಸಮುದಾಯ ಮುಂದಾಗಿದೆ. ಈ ಮುಖಾಂತರ ದರ್ಗಾ ನಿರ್ಮಿಸಲು ಸ್ಥಳೀಯರಲ್ಲಿ ಪರ ಮತ್ತು ವಿರೋಧ ವ್ಯಕ್ತವಾಗ್ತಾ ಇದ್ದೇವೆ. ಅಷ್ಟಕ್ಕೂ ಅಲ್ಲಿ ಏನೆಲ್ಲ ನಡೀತಾ ಇದೆ ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೈಸೂರಿನ KR ಕ್ಷೇತ್ರದ ಗಾಡಿ ಚೌಕದಲ್ಲಿ ಈಗ ದರ್ಗಾವನ್ನು ನಿರ್ಮಾಣ ಮಾಡೋದಕ್ಕೆ ಅನುಮತಿಯೆಲ್ಲ ಕೇಳಿ ಈಗಾಗಲೇ ಮಹಾನಗರ ಪಾಲಿಕೆಗೆ ಆ ಒಂದು ಅರ್ಜಿ ಹೋಗಿದೆ. ಅದಕ್ಕೆ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಈಗ ಸಾಕಷ್ಟು ವಿವಾದ ಆಗುವಂತಹ ಎಲ್ಲ ಲಕ್ಷಣ ಕಾಣ್ತಾ ಇರುವಂಥದ್ದು. ನಾನೀಗ ಸದ್ಯ ಏನೋ ಅನುಮತಿ ಕೊಟ್ಟಿರುವಂತಹ ಸ್ಥಳ ಇದು ಈ ಹಿಂದೆ ಗಾಡಿ ಚೌಕ ಅಂತೇಳಿ ಏನೋ ಆಸ್ತಿ ಆಗಿತ್ತು. ಇದಲ್ಲ ಈಗ ಏನು ಈಗಾಗಲೇ ಇಲ್ಲಿ ಒಂದು ಏನೋ ದರ್ಗಾವನ್ನು ಕಟ್ಟಿದ್ದಾರೆ, ಇಲ್ಲಿ ಒಂದು ಮಸೀದಿಯನ್ನು ಕೂಡ ಕಟ್ಟಿದ್ದಾರೆ. ಇಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಪ್ರಾರ್ಥನೆ ಇರ್ಬೋದು ಮತ್ತು ಎಲ್ಲವನ್ನೂ ಕೂಡ ಇಲ್ಲಿ ಸಲ್ಲಿಸ್ತಾ ಇದ್ರು. ಸೊ ಈ ಜಾಗ ಈಗ ಸಾಕಷ್ಟು ಏನೋ ಒಂದು ವಿವಾದದ ಸ್ಥಳವಾಗುವಂತಹ ಎಲ್ಲ ಲಕ್ಷಣವನ್ನು ಕೂಡ ಕಾಣ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಖುದ್ದು KR ಕ್ಷೇತ್ರದ ಶಾಸಕರಾದಂತಹ ಶಾಸಕ ಶ್ರೀವತ್ಸ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಭಾಳ ಪ್ರಮುಖವಾಗಿ ಒಂದು ಏನೋ ಮಹಾನಗರ ಪಾಲಿಕೆಯಿಂದ ಒಂದು ನೋಟಿಫಿಕೇಶನ್ ಕೂಡ ಆಗಿರುವಂಥದ್ದು. ಏನೋ ಮೈಸೂರು ನಗರ KR ಮೊಹಲ್ಲಾದ ಮಧ್ವಾಚಾರ ರಸ್ತೆ ಇರುವಂತಹ ಗಾಡಿ ಚೌಕ ಏನೋ ಈ ಸ್ಥಳದಲ್ಲಿ ದರ್ಗಾವನ್ನು ನಿರ್ಮಿಸೋಕ್ಕೆ ಈಗಾಗಲೇ ಇಲ್ಲಿನ ಕಾರ್ಯದರ್ಶಿ ದಿಲ್ಬರ್ ಶಾವಾಲಿ ಮಕ್ಕಾನ್ ಸುನ್ನಿ ದರ್ಗಾವನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಒಂದು ಅನುಮತಿಯನ್ನು ಕೋರಿದ್ದಾರೆ. ಸೊ ಹೀಗಾಗಿ ಈ ಪಾರ್ಕ್ನಲ್ಲಿ ಸುನ್ನಿ ದರ್ಗಾವನ್ನು ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಏನೋ ಮಹಾನಗರ ಪಾಲಿಕೆ ಕೂಡ ಒಂದು ರೀತಿಯಲ್ಲಿ ಸಾರ್ವಜನಿಕ ಪ್ರಕಟಣೆ ಹೊರಡಿಸುವ ಮೂಲಕವಾಗಿ ಈ ಜಾಗದಲ್ಲಿ ದರ್ಗಾವನ್ನು ಕಟ್ಟೋದಕ್ಕೆ ಯಾವುದೇ ರೀತಿಯಾದಂತಹ ಏನೋ ತೊಂದರೆಗಳಿದ್ದಲ್ಲಿ ಸಾರ್ವಜನಿಕರು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತೇಳಿ ಈ ಮೂಲಕವಾಗಿ ಒಂದು ಈಗಾಗಲೇ ನೋಟಿಫಿಕೇಶನ್ ಕೂಡ ಮಾಡಿರುವಂಥದ್ದು. ಈ ಜಾಗದಲ್ಲಿ ಒಂದಷ್ಟು ಗಾಡಿಗಳನ್ನು ಕೂಡ ಕಟ್ತಾ ಇದ್ರು, ಕಟ್ಟಿಗೆಗಳನ್ನು ಮಾರುವಂತಹ ಸ್ಥಳ ಆಗಿತ್ತು. ಸದ್ಯಕ್ಕೆ ಈಗ ಸಾರ್ವಜನಿಕ ಪಾರ್ಕ್ ಆಗಿದೆ. ಇಲ್ಲಿ ಒಂದಷ್ಟು ಬೇರೆ ರೀತಿಯಾದಂತಹ ಅಂದರೆ ಏನು ರಿಪೇರಿ ಮಾಡುವಂತಹ ಕೆಲಸಗಳಿರ್ಬೋದು, ಆ ರೀತಿಯಾದಂತಹ ಕೆಲಸಗಳು ನಡೀತಾ ಇದೆ. ಆದರೆ ಮಹಾನಗರ ಪಾಲಿಕೆಯಿಂದ ಹೊರಡಿಸಿರುವಂತಹ ನೋಟಿಫಿಕೇಶನ್ ಈಗ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ, ಸಾರ್ವಜನಿಕರು ಎಷ್ಟರ ಮಟ್ಟಿಗೆ ತಕರಾರು ಸಲ್ಲಿಸಿದ್ದಾರೆ, ಒಂದು ವೇಳೆ ಅನುಮತಿಯನ್ನು ಕೊಟ್ಟಿದೆ ಆದಲ್ಲಿ ಅದರ ಕಾನ್ಸಿಕ್ವೆನ್ಸಸ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈಗೊಂದು ಬ್ರೇಕ್ನ ಬಳಿಕ ರಿಪೋರ್ಟರ್ ಬುಲೆಟಿನ್ ಮತ್ತೆ SIT ತನಿಖೆ ದಿನಕ್ಕೊಂದು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಇನ್ನೇನು SIT ತನಿಖೆ ಮುಗಿದು ಬಂದು ಹಂತವನ್ನು ತಲುಪ್ತಾ ಇದೆ ಅನ್ನುವಷ್ಟರಲ್ಲಿ ಇದೀಗ ಬೇರೆ ರೀತಿಯಾದಂತಹ ಬೇರೆ ರೀತಿಯಾದಂತಹ ತಿರುವನ್ನು ಪಡೆದುಕೊಳ್ತಾ ಇದೆ. ಹಾಗಾದರೆ ಇವತ್ತು SIT ಏನೆಲ್ಲ ತನಿಖೆ ಮಾಡಿತು, ನಾಳೆ ಯಾವೆಲ್ಲ ರೀತಿಯಾದಂತಹ ತನಿಖೆಗಳನ್ನು ಮಾಡಲಿದೆ, ಎಲ್ಲದರ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದಿನ ಕಳೆದಂತೆ SIT ತನಿಖೆಯಲ್ಲಿ ಹೊಸ ಚಾಪ್ಟರ್ಗಳು ತೆರೆದುಕೊಳ್ತಾ ಇದೆಯಾ ಅನ್ನುವ ಅನುಮಾನಗಳು ಕಾಡೋದಕ್ಕೆ ಶುರುವಾಗ್ತಾ ಇದೆ. ಇಷ್ಟು ದಿನ SIT ತನಿಖಾ ತಂಡ ಬುರ್ಡೆ ರಹಸ್ಯವನ್ನು ಭೇದಿಸೋದಕ್ಕೆ ಮುಂದಾಗಿತ್ತು. ಅದೇ ವಿಚಾರವಾಗಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ ಅಂತ ಕೂಡ ಎಲ್ಲರೂ ಊಹೆ ಮಾಡ್ತಾ ಇದ್ರು. ಇಂಥ ಊಹೆ ಮಾಡುವ ಸಂದರ್ಭದಲ್ಲೇ ಮತ್ತೊಂದು ಚಾಪ್ಟರ್ ತೆರೆದುಕೊಳ್ಳುತ್ತೆ. ಅದಕ್ಕೆ ಕಾರಣ ವಿಠ್ಠಲ್ ಗೌಡ ಕೊಟ್ಟಂಥ ಒಂದು ವಿಡಿಯೋ ಹೇಳಿಕೆ. ಆ ವಿಡಿಯೋದಲ್ಲಿ ಪ್ರಮುಖವಾಗಿ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಬಿದ್ದಿದೆ, ಅಲ್ಲಿ ವಾಮಾಚಾರ ಮಾಡಿದ ರೀತಿಯಲ್ಲಿ ಮಡಿಕೆಗಳು ಪತ್ತೆಯಾಗಿದೆ, ಮಗುವಿನ ತಲೆಬುರುಡೆ ಕೂಡ ಅಲ್ಲಿ ಇರೋದು ಅನುಮಾನಕ್ಕೆ ಕಾರಣವಾಗ್ತದೆ. ಹಾಗಾಗಿ SIT ಹೋಗಿ ಅಲ್ಲಿ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಅಂತೇಳಿ ವಿಠ್ಠಲ್ ಗೌಡ ಒಂದು 2.5 ನಿಮಿಷದ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾರಿಬಿಟ್ಟಿರ್ತಾರೆ. ಇದಾದ ಬಳಿಕ SIT ತನಿಖೆಯಲ್ಲಿ ಸಾಕಷ್ಟು ಸಂಚಲನ ಕೂಡ ಮೂಡಿಸಿರುತ್ತೆ. ಅದೇ ರೀತಿಯಾಗಿ ನಿನ್ನೆ SIT ಇದಾಗಿತ್ತು ಇವತ್ತಿನ ರಿಪೋರ್ಟರ್ ಬುಲೆಟಿನ್.
ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.